ಬೆಳಗ್ಗಿನ ತಿಂಡಿಗಾಗಿರ್ಬೋದು ಅಥವಾ ರಾತ್ರಿ ಊಟಕ್ಕಾಗಿರ್ಬೋದು ಹೆಚ್ಚು ಪ್ರೋಟೀನ್ ಅಂಶ ಇರುವಂತಹ ಈ ದೋಸೆನ ಟ್ರೈ ಮಾಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮಕ್ಕಳಿಗಾಗಿರ್ಬೋದು ಅಥವಾ ದೊಡ್ಡವರಿಗಾಗಿರ್ಬೋದು ಲಂಚ್ ಬಾಕ್ಸಿಗೆ ಹೆಲ್ತಿಯಾಗಿ ಅಡುಗೆ ಮಾಡಬೇಕು ಅಂದಾಗ ಈ ದೋಸೆನ ಟ್ರೈ ಮಾಡಿ. ಕಾಳುಗಳನ್ನು ನಾವು ರಾತ್ರಿ ಹೊತ್ತಲ್ಲೇ ನೆನೆಸಿಟ್ವಿ ಅಂದಲ್ಲಿ ಬೆಳಿಗ್ಗೆ 5 ನಿಮಿಷದಲ್ಲಿ ಈ ದೋಸೆನ ಪ್ರಿಪೇರ್ ಮಾಡಿಕೊಡ್ಬೋದು. ಟೇಸ್ಟಿಯಾಗೂ ಇರುತ್ತೆ, ಹಾಗೆಯೇ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಬನ್ನಿ ಈ ಟೇಸ್ಟಿಯಾದಂತಹ ಆರೋಗ್ಯಕರವಾದಂತಹ ದೋಸೆ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲನ್ನು ತಗೊಂಡಿದ್ದೇನೆ. ಆ ಬಟ್ಲಿಗೆ ಅರ್ಧ ಕಪ್ ಆಗುವಷ್ಟು ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಅದೇ ಬಟ್ಲಲ್ಲಿ ಅರ್ಧ ಬಟ್ಲಾಗುವಷ್ಟು ಕಡಲೆ ಬೀಜನ ಇದಕ್ಕೇನೆ ಸೇರಿಸ್ಕೊಳ್ತೇನೆ. ನಂತರ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಾಗುವಷ್ಟು ಅಕ್ಕಿ, ರೇಷನ್ ಅಕ್ಕಿನೇ ನಾನು ಇಲ್ಲಿ ತಗೊಂಡಿದ್ದೇನೆ. ದೋಸೆ ಅಕ್ಕಿ ಅಥವಾ ರೇಷನ್ ಅಕ್ಕಿ ಯಾವ್ದು ಬೇಕಾದರೂ ನಾವಿಲ್ಲಿ ಬಳಸ್ಬೋದು. ಈ 3 ಪದಾರ್ಥಗಳನ್ನು ಒಂದೇ ಕಪ್ ಮೆಜರ್ಮೆಂಟಲ್ಲಿ ತಗೋಬೇಕಾಗುತ್ತೆ. ಎಲ್ಲವನ್ನ ಈ ರೀತಿ ಹಾಕಿ ಒಂದೇ ಬಟ್ಲಿಗೆನೆ ಇವನ್ನ 1 ರಿಂದ 2 ಸರಿ ನೀಟಾಗಿ ತೊಳೆದು ತಗೊಬರ್ತೇನೆ. ನೋಡ್ಬೋದು, ನಾನಿಲ್ಲಿ ನೀಟಾಗಿ 1-2 ಸರಿ ನೀಟಾಗಿ ತೊಳೆದು ತಗೊಬಂದಿದ್ದೇನೆ. ಈಗ ಇದಕ್ಕೆ ಈ ರೀತಿ ಕಾಳೆಲ್ಲ ಮುಳುಗುವಷ್ಟು ನೀರನ್ನು ಸೇರಿಸಿ ಇದನ್ನು ರಾತ್ರಿ ಫುಲ್ ನೆನೆಸಿಡ್ತಾ ಇದ್ದೇನೆ. ನಾನಿಲ್ಲಿ ಬೆಳಗ್ಗೆ ಮಾಡಲಿಕ್ಕೆ ಅಂತ ರಾತ್ರಿ ನೆನೆಸ್ತಾ ಇದ್ದೇನೆ. ನೀವು ಸಾಯಂಕಾಲ ಮಾಡೋದಾದರೆ ಬೆಳಗ್ಗೆ ನೆನೆಸಿ ಸಾಯಂಕಾಲ ನೀವು ಈ ದೋಸೆನ ಹಾಕ್ಕೊಳ್ಬೋದು. ನೋಡಿ, ರಾತ್ರಿ ಎಲ್ಲ ನಾನಿಲ್ಲಿ ನೆನೆಸಿಟ್ಟಿದ್ದೆ. ನೋಡ್ಬೋದು, ಕಡಲೆ ಬೀಜ, ಹೆಸರು ಕಾಳು ಎಲ್ಲ ಚೆನ್ನಾಗಿ ನೆಂದಿದ್ದಾವೆ. ಈಗ ಇವೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ನೀರನ್ನು ಹಾಕ್ದೇ ಬರೀ ಕಾಳನ್ನು ನಾವಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಮಿಕ್ಸಿ ಜಾರಿಗೆ ಇವೆಲ್ಲವನ್ನು ಸೇರಿಸಿದ ನಂತರ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕಾಗುತ್ತೆ. ಜಾಸ್ತಿ ನೀರನ್ನು ಹಾಕಲಿಕ್ಕೆ ಹೋಗಬಾರ್ದು. ನೋಡಿ, ಈ ಹದಕ್ಕೆ ಹಿಟ್ಟನ್ನು ರುಬ್ಕೋಬೇಕಾಗುತ್ತೆ. ಈಗ ಈ ಹಿಟ್ಟನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು, ಈ ಹದಕ್ಕೆ ಇರಬೇಕಾಗುತ್ತೆ ಈ ದೋಸೆ ಹಿಟ್ಟು. ನಾವಿಲ್ಲಿ ಹೆಸರು ಕಾಳು, ಕಡಲೆ ಬೀಜ ಎಲ್ಲವೂ ಬಳಸಿರೋದ್ರಿಂದ ಅವೆಲ್ಲವೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ದೋಸೆ ಹಿಟ್ಟು ರೆಡಿಯಾದ ನಂತರ ತವಾನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಮೀಡಿಯಮ್ ಉರಿಯಲ್ಲಿ ತವ ಬಿಸಿಯಾದ ನಂತರ ಇದಕ್ಕೆ ದೋಸೆನ ಹಾಕ್ತಾ ಇದ್ದೇನೆ. ನೋಡ್ಬೋದು, ತವ ಜಾಸ್ತಿ ಬಿಸಿ ಮಾಡಲಿಕ್ಕೆ ಹೋಗಬಾರ್ದು. ಜಾಸ್ತಿ ಬಿಸಿ ಇತ್ತು ಅಂದಲ್ಲಿ ದೋಸೆನ ಹಾಕಲಿಕ್ಕೆ ಈಸಿಯಾಗಿ ಬರಲ್ಲ. ದೋಸೆನ ಹಾಕಿದ ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ, ತುರಿದಿರುವಂತಹ ಕ್ಯಾರೆಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಬೇಕು ಅಂದಲ್ಲಿ ಹಾಕ್ಕೊಳ್ಬೋದು, ಇಲ್ಲ ಅಂದಲ್ಲಿ ಇವು ಸ್ಕಿಪ್ ಮಾಡ್ಬೋದು. ನಂತರ 1 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ತುಪ್ಪನ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಟು ಮೀಡಿಯಮ್ ಉರಿಯಲ್ಲೇ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ತರಕಾರಿ ಎಲ್ಲವನ್ನು ಹಾಕಿ ಮಾಡೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ. ಇದನ್ನು ಬೇಕು ಅಂದಲ್ಲಿ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ಬೋದು, ಇಲ್ಲ ಅಂದಲ್ಲಿ ಒಂದೇ ಕಡೆ ಇದನ್ನು ಫ್ರೈ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಕಡೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಇನ್ನೊಂದು ಕಡೆನೂ ಫ್ರೈ ಆದ ನಂತರ ಇದನ್ನು ಟರ್ನ್ ಮಾಡಿ ಈಗ ಈ ದೋಸೆ ರೆಡಿ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ. ಇದೇ ರೀತಿಯಾಗಿ ಇನ್ನೊಂದು ದೋಸೆನ ಹಾಕ್ಕೊಳ್ತಾ ಇದ್ದೇನೆ. ದೋಸೆ ಹಾಕೋಕ್ಕೂ ಮುಂಚೆ ಲೈಟಾಗಿ ಬಿಸಿ ಇರಬೇಕು. ತವ ಜಾಸ್ತಿ ಬಿಸಿ ಇತ್ತು ಅಂದಲ್ಲಿ ದೋಸೆ ಹಾಕಲಿಕ್ಕೆ ಬರಲ್ಲ. ದೋಸೆ ಹಾಕಿದ ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ, ತುರಿದಂತಹ ಕ್ಯಾರೆಟನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೇನೆ. ನಂತರ ಇದಕ್ಕೇ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ. ತುಪ್ಪ ಅಥವಾ ಎಣ್ಣೆನ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಟು ಮೀಡಿಯಮ್ ಉರಿಲಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ದೋಸೆ ಒಂದು ಕಡೆ ಫ್ರೈ ಆಗಿದೆ.
ಇನ್ನೊಂದು ಕಡೆ ಇದನ್ನು ಟರ್ನ್ ಮಾಡ್ಕೊಳ್ತೇನೆ. ಕೆಲವ್ರಿಗೆ ಈರುಳ್ಳಿ ಹಸಿ ಇದ್ದರೆ ಇಷ್ಟ ಆಗಲ್ಲ, ಹಾಗಾಗಿ ಈ ರೀತಿ ಟರ್ನ್ ಮಾಡಿಕೊಂಡು ಎರಡು ಕಡೆ ನಾವು ಫ್ರೈ ಮಾಡ್ಕೊಳ್ಬೋದು ದೋಸೆನ. ನೋಡ್ಬೋದು ದೋಸೆ ರೆಡಿಯಾಗಿದೆ. ಈ ದೋಸೆನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಕಾಯಿ ಚಟ್ನಿ ಜೊತೆಗೆ ಈ ದೋಸೆನ ಸರ್ವ್ ಮಾಡಿದ್ದೇನೆ. ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೋಡಿದ್ರಲ್ಲ, ತುಂಬಾ ಸಿಂಪಲ್ ಆದಂತಹ ಟೇಸ್ಟಿಯಾದಂತಹ ಆರೋಗ್ಯಕರವಾದಂತಹ ದೋಸೆ ರೆಸಿಪಿ. ಈ ರೀತಿಯಾಗಿ ಮಾಡಿಕೊಟ್ವಿ ಅಂದರೆ ಕಲರ್ಫುಲ್ ಆಗಿರೋದ್ರಿಂದ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ದೋಸೆ ರೆಸಿಪಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.